ಅರಸೀಕೆರೆ ನಗರದ ಸರ್ಕಾರಿ ಮಾದರಿ ಶಾಲಾ ಆವರಣದಲ್ಲಿ ಮೂಡಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಶನಿವಾರ ಸಂಜೆ ನಡೆದಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಹೊಸ ಸಾಂಸ್ಕೃತಿಕ ಲೋಕವನ್ನು ಬೆರಗುಗೊಳಿಸುವುದರೊಂದಿಗೆ ನಗರದ ಜನತೆಗೆ ಮನರಂಜನೆಯ ರಸದೌತಣವನ್ನೇ ಉಣಬಡಿಸಿತು. ಅನಾವರಣ ಆಳ್ವಾಸ್ನ ಸುಮಾರು 350 ವಿದ್ಯಾರ್ಥಿಗಳು 15 ಪ್ರಕಾರದ ನೃತ್ಯಗಳನ್ನು 3.5 ಗಂಟೆಗಳ ಕಾಲ ಪ್ರದರ್ಶಿಸುವ ಮೂಲಕ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಅದ್ದೂರಿ ವೇದಿಕೆಯಲ್ಲಿ ಅಳವಡಿಸಿದ್ದ ನೂರಾರು ವಿದ್ಯುತ್ ದೀಪಗಳ ಬೆಳಕಿನ ಆಟದಲ್ಲಿ ವಿದ್ಯಾರ್ಥಿಗಳು ಹಲವು ಬಗೆಯ ನೃತ್ಯಗಳನ್ನು ಪ್ರದರ್ಶನ ಮಾಡಿದ್ದಾರೆ. ವೇದಿಕೆಯಲ್ಲಿ ನಿರ್ಮಿಸಿದ್ದ 2 ಮಲ್ಲಗಮದಲ್ಲಿ ನಡೆದಿದ್ದ ಕಸರತ್ತುಗಳು ವೇದಿಕೆ ಎರಡೂ ಬದಿಯಲ್ಲಿ ಹಾಕಿದ್ದಂತಹ ರೋಪ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾಡಿದಂತಹ ಸಾಹಸಗಳು ರೋಮಾಂಚನಗೊಳಿಸಿವೆ. ಮಣಿಪುರ ವಿದ್ಯಾರ್ಥಿಗಳು ನಡೆಸಿದ ಮಣಿಪುರ ಸಿಖ್ ಡ್ಯಾನ್ಸ್ ವಿದ್ಯಾರ್ಥಿಗಳೇ ಭಾವುಕರಾಗಿ, ಮಂದಗ ಮತ್ತು ಚಂಡೆ ವಾದಕರಾಗಿ ಪ್ರದರ್ಶಿಸಿದ ಯಕ್ಷಗಾನ ಪ್ರಸಂಗ, ಶ್ರೀಲಂಕಾ ದೇಶದ ಕ್ಯಾಂಡಿಯನ್ ನೃತ್ಯ, ಪಶ್ಚಿಮ ಬಂಗಾಳದ ಸಿಂಹ ನೃತ್ಯಗಳು ಜನಮಾನಸದಲ್ಲಿ ಬಹುಗಳ ಕಾಲ ಉಳಿಯುವಂತೆ ಮಾಡಿದವು. ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತಹ ಗೃಹ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ KM ಶಿವಲಿಂಗೇಗೌಡ, ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಮೋಹನ್ ಆಳ್ವಾಸ್ ರವರು ಮಾತನಾಡಿದ್ದು ಹೀಗೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ರಾಜ್ಯದ ಹೆಸರಾಂತ ಉದ್ಯಮಿ ಹಾಗೂ ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ BS ಅರುಣ್ ಕುಮಾರ್ ಮಾತನಾಡಿದ್ದು ಹೀಗೆ. ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಸನ್ಮಿತ್ರರೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಅರಸೀಕೆರೆ ನಾಗರಿಕ ಬಂಧುಗಳೇ, ಈ ದಿನ ಆಳ್ವಾಸ್ ನುಡಿ ವಿರಾಸತ್ ಸಾಂಸ್ಕೃತಿಕ ವೈಭವ ಅಂತ ನಾವೇನು ಒಂದು ಕರೆ ಕೊಡ್ತಾ ಇದ್ರು. ಇಲ್ಲಿ ಅವ್ರನ್ನ ಇಲ್ಲಿ ಮಾಡೋದಕ್ಕೆ ಅನುಕೂಲ ಆದರೆ ನಾವು ಭಕ್ತಿಗಳಿಂದ ಮನಸ್ಸೂರೆಗೊಳ್ಳುವಂಥ ಒಂದು ಅವರು ಕೊಡಲು ಯಾವಾಗಲೂ ಉತ್ಸುಕರಾಗಿರ್ತಾರೆ. ಈ ಸಂದರ್ಭದಲ್ಲಿ ಅರಸೀಕೆರೆ ಉಪವಿಭಾಗದ DYSP ಲೋಕೇಶ್, ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ, ಸಮಾಜ ಸೇವಕ TR ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು, ಅರಸೀಕೆರೆ, BV5 ನ್ಯೂಸ್ ಕನ್ನಡ, ಹಾಸನ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.